ವಿದೇಶಗಳಿಗೆ ತೆರಳಿ ಭಿಕ್ಷೆ ಬೇಡ್ತಿರೋ ಪಾಕಿಸ್ತಾನಿಯರು 56,000 ಭಿಕ್ಷುಕರನ್ನ ಗಡೀಪಾರು ಮಾಡಿದ ಸೌದಿ. ಪಾಕ್ ಪ್ರಜೆಗಳ ವರ್ತನೆಯಿಂದ ಕಟ್ಟರ್ ಇಸ್ಲಾಂ ದೇಶಗಳ ನಡುವೆಯೇ ವೈಮನಸ್ಸು. ಸಂಘಟಿತ ಭಿಕ್ಷಾಟನೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಪ್ರತಿಷ್ಠೆಗೆ ಧಕ್ಕೆ. ಪಾಕಿಸ್ತಾನದ ಆಂತರಿಕ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಲಾಗದೆ ಸಾವಿರಾರು ಪಾಕಿಸ್ತಾನಿ ಪ್ರಜೆಗಳು ವಿದೇಶಗಳಿಗೆ ತೆರಳಿ ಅಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿಕೊಂಡಿದ್ದು, ಸೌದಿ ಅರೇಬಿಯಾ ಒಂದರಲ್ಲೇ 56,000 ಪಾಕಿಸ್ತಾನಿ ಭಿಕ್ಷುಕರನ್ನ ಗಡೀಪಾರು ಮಾಡಿ ಎಚ್ಚರಿಕೆ ನೀಡಿದೆ. ಅಕ್ರಮವಾಗಿ ದೇಶಕ್ಕೆ ವಲಸೆ ಬಂದು ಇಲ್ಲಿ ಸಂಘಟಿತ ಭಿಕ್ಷಾಟನೆ ಹಾಗೂ ಅಪರಾಧ ಕೃತ್ಯಗಳಲ್ಲಿ ತೊಡಗುತ್ತಿರುವ ಪಾಕ್ ಪ್ರಜೆಗಳ ಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ ಹಾಗೂ ಸೌದಿ ಅರೇಬಿಯಾ ದೇಶಗಳು ತೀವ್ರವಾದ ಕಣ್ಣಿಟ್ಟಿದ್ದು, ಕೇವಲ ಸೌದಿ ಅರೇಬಿಯಾ ಒಂದೇ ಭಿಕ್ಷಾಟನೆಯಲ್ಲಿ ತೊಡಗಿದ್ದ ಪಾಕಿಸ್ತಾನದ 56,000 ಜನರನ್ನ ಮರಳಿ ಆ ದೇಶಕ್ಕೆ ಗಡೀಪಾರು ಮಾಡಿದೆ. ವಿದೇಶದಲ್ಲಿ ಪಾಕ್ ಪ್ರಜೆಗಳ ಈ ರೀತಿಯ ವರ್ತನೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಪ್ರತಿಷ್ಠೆಗೆ ಹಾನಿ ಮಾಡುತ್ತಿದೆ ಎಂದು ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಸೌದಿ ಅರೇಬಿಯಾ 56,000ದಷ್ಟು ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಿರುವ ಬೆನ್ನಲ್ಲೇ ಯುಎಇ ಪಾಕಿಸ್ತಾನಿ ಪ್ರಜೆಗಳಿಗೆ ವೀಸಾ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಎಫ್ಐಎ ಮಹಾನಿರ್ದೇಶಕ ರಿಫತ್ ಮುಖಾರ್, ಪಾಕಿಸ್ತಾನದ ಫೆಡರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನೀಡಿದ ಮಾಹಿತಿಯು ಸಮಸ್ಯೆಯ ಪ್ರಮಾಣ ಎಷ್ಟು ತೀವ್ರವಾಗಿದೆ ಎಂದು ತೋರಿಸುತ್ತಿದೆ. 2025ರಲ್ಲಿ ಸಂಘಟಿತ ಭಿಕ್ಷಾಟನೆ ಸಿಂಡಿಕೇಟ್ಗಳನ್ನು ನಾಶ ಮಾಡಲು ಮತ್ತು ಅಕ್ರಮ ವಲಸೆಯನ್ನು ತಡೆಯುವ ಪ್ರಯತ್ನದಲ್ಲಿ ಅಧಿಕಾರಿಗಳು ವಿಮಾನ ನಿಲ್ದಾಣಗಳಲ್ಲಿ 66,154 ಪ್ರಯಾಣಿಕರನ್ನ ವಿಮಾನದಿಂದ ಇಳಿಸಿದ್ದರು. ಈ ಜಾಲಗಳು ಪಾಕಿಸ್ತಾನದ ಪ್ರತಿಷ್ಠೆಗೆ ಹಾನಿಯನ್ನುಂಟು ಮಾಡುತ್ತಿವೆ. ಈ ಪ್ರವೃತ್ತಿ ಕೇವಲ ಕೊಲ್ಲಿಗೆ ಸೀಮಿತವಾಗಿಲ್ಲ. ಆಫ್ರಿಕಾ ಮತ್ತು ಯುರೋಪ್ಗೆ ಪ್ರಯಾಣ ಬೆಳೆಸುವುದರ ಜೊತೆಗೆ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ನಂತಹ ತಾಣಗಳಿಗೆ ಇಲ್ಲಿಂದ ಜನ ಹೋಗುತ್ತಾರೆ, ಪ್ರವಾಸಿ ವೀಸಾಗಳ ದುರುಪಯೋಗವನ್ನ ಮಾಡುತ್ತಾರೆ. ಇಂತಹ ಹಲವು ಪ್ರಕರಣಗಳು ಪತ್ತೆಯಾಗಿವೆ ಎಂದು ಅವರು ಹೇಳಿದ್ದಾರೆ. ಸೌದಿ ಅರೇಬಿಯಾ ಈ ವರ್ಷ ಭಿಕ್ಷಾಟನೆ ಆರೋಪದ ಮೇಲೆ 24,000 ಪಾಕಿಸ್ತಾನಿಗಳನ್ನ ಗಡೀಪಾರು ಮಾಡಿದೆ. ದುಬೈ ಸುಮಾರು 6,000 ವ್ಯಕ್ತಿಗಳನ್ನ ವಾಪಸ್ ಕಳುಹಿಸಿದರೆ ಈ ವಿಚಾರದ ಬಗ್ಗೆ ಕಳೆದ ವರ್ಷ ಸೌದಿ ಅಧಿಕಾರಿಗಳು ತೀವ್ರ ಗಮನ ಸೆಳೆದಿದ್ದರು. 2024ರಲ್ಲಿ ಭಿಕ್ಷುಕರು ಭಿಕ್ಷೆಗಾಗಿ ಮೆಕ್ಕಾ ಮತ್ತು ಮದೀನಾಕ್ಕೆ ಪ್ರಯಾಣಿಸಲು ಉಮ್ರಾ ವೀಸಾಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವಂತೆ ರಿಯಾದ್ ಪಾಕಿಸ್ತಾನವನ್ನು ಔಪಚಾರಿಕವಾಗಿ ಒತ್ತಾಯಿಸಿತ್ತು. ಇದನ್ನು ತಡೆಯುವಲ್ಲಿ ವಿಫಲವಾದರೆ ಪಾಕಿಸ್ತಾನಿ ಉಮ್ರಾ ಮತ್ತು ಹಜ್ ಯಾತ್ರಿಕರ ಮೇಲೆ ಪ್ರತಿಕೂಲ ಪರಿಣಾಮಗಳು ಉಂಟಾಗಬಹುದು ಎಂದು ಸೌದಿ ಅರೇಬಿಯಾದ ಧಾರ್ಮಿಕ ವ್ಯವಹಾರಗಳ ಸಚಿವಾಲಯವು ಆ ಸಮಯದಲ್ಲಿ ಎಚ್ಚರಿಸಿತ್ತು.